ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಇಂಟರಾಕ್ಟ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ IPO ಡೀಟೇಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇಂಟರಾಕ್ಟ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ 1983ರಲ್ಲಿ ಕಂಪ್ನಿ ಪ್ರಾರಂಭವಾಯಿತು. ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ಬಂದ್ಬಿಟ್ಟು ಪ್ರೀ ಇಂಜಿನಿಯರಿಂಗ್ ಸ್ಟೀಲ್ಸ್ ಕನ್ಸ್ಟ್ರಕ್ಷನ್ಸ್ ಮತ್ತು ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇನ್ಸ್ಟಾಲೇಷನ್ನ ಮಾಡ್ತಾರೆ. ಈ ಒಂದು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಪ್ರೀ ಇಂಜಿನಿಯರಿಂಗ್ ಡಿಸೈನ್ಸ್ಗಳಲ್ಲಿ ತುಂಬ ರೆವೆನ್ಯೂನ ಮಾಡ್ತಾ ಇದ್ದಾರೆ. ಈ ಒಂದು ಕಂಪನಿ ಕರೆಂಟ್ಲಿ 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ನ ಇಂಡಿಯಾದಲ್ಲಿ ಹೊಂದಿದ್ದಾರೆ. ಬಜಾಜ್ ಪೇಂಟ್ಸ್, ಗ್ರಾಸಿಮ್ ಮತ್ತು ಟಿಮ್ಕಿನ್ ಇಂಡಿಯಾ ಈ ಥರ ಒಂದು ಕಂಪ್ನಿಗಳಿಗೆ ಸರ್ವಿಸಸ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಪೆಟ್ರೋಲ್ ಬಂಕ್ಗಳಲ್ಲಿ ನೋಡಿರ್ಬೋದು, ಪೆಟ್ರೋಲ್ ಬಂಕಲ್ಲಿ ಯಾವುದೇ ರೀತಿಯಾದ ವಾಲ್ಗಳನ್ನು ಕಟ್ಟಿರಲ್ಲ, ಮೇಲ್ಗಡೆ ಒಂದು ಸ್ಟೀಲ್ನ ಶೀಟ್ಗಳನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಆ ಥರ ಒಂದು ಪ್ರಾಡಕ್ಟ್ನ ಇವರು ಇನ್ಸ್ಟಾಲೇಷನ್ ಮಾಡ್ತಾರೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಂಪ್ನಿಗಳಿಗೆ ಅವ್ರ ಗೋಡೌನ್ಸ್ಗಳು ಬೇಕಾದಾಗ ಇವರು ಒಂದು ಆರ್ಡರ್ನ ತಗೊಂಡು ಆ ಒಂದು ಗೋಡೌನ್ಸ್ನ ಆಸ್ ಪರ್ ಅವರ ಪ್ಲಾನ್ ಪ್ರಕಾರ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಇಂಟರಾಕ್ಟ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ IPO ಡೀಟೇಲ್ಸ್ನ ನಾವು ಇಲ್ಲಿ ನೋಡೋದಾದರೆ, IPO ಓಪನ್ ಡೇಟ್ 19 ಆಗಸ್ಟ್ 2024 ಮತ್ತು IPO ಕ್ಲೋಸ್ ಡೇಟ್ 21 ಆಗಸ್ಟ್ 2024. ಈ ಒಂದು ಡೇಟ್ ಬಿಟ್ವೀನಲ್ಲಿ ನಾವು IPOಗೆ ಅಪ್ಲೈ ಮಾಡ್ಬೋದು. ಅಲಾಟ್ಮೆಂಟ್ ಡೇಟು 22 ಆಗಸ್ಟ್ 2024. ಅಲಾಟ್ಮೆಂಟ್ ಆಗದೇ ಇರತಕ್ಕಂಥ ಫಂಡು ರೀಫಂಡ್ ಆಗಿ 23 ಆಗಸ್ಟ್ 2024ರಂದು ರೀಫಂಡ್ ಆಗುತ್ತೆ. ಮತ್ತು ಈ ಕಂಪ್ನಿ ಲೀಸ್ಟ್ ಆಗೋದು 26 ಆಗಸ್ಟ್ 2024. ಇಂಟರಾಕ್ಟ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ IPO ಡೀಟೇಲ್ಸ್: ಫೇಸ್ ವ್ಯಾಲ್ಯೂ ಪ್ರತಿ ಶೇರ್ಗೆ 10 ರೂಪಾಯಿಗೆ ಮತ್ತು ಪ್ರೈಸ್ ಬ್ಯಾಂಡ್ 850ರಿಂದ 900 ರೂಪಾಯಿ ಪ್ರತಿ ಶೇರ್ಗೆ ನಾವು ಅಪ್ಲೈ ಮಾಡ್ಬೋದು. ನಾವು ಯಾವಾಗೂ 900 ರೂಪಾಯಿಗೆ ಪ್ರತಿ ಶೇರ್ಗೆ ಅಪ್ಲೈ ಮಾಡಿದಾಗ ನಮಗೆ ಅಲಾಟ್ಮೆಂಟ್ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟು ಲಾಟ್ ಸೈಜ್. ಒಂದು ಲಾಟಲ್ಲಿ 16 ಶೇರ್ಸ್ ಇರುತ್ತೆ. ನಾವು ಇಲ್ಲಿ IPOದಲ್ಲಿ ಅಪ್ಲೈ ಮಾಡಬೇಕಾದಾಗ ಲಾಟ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ 16 ಶೇರ್ಸ್ ಮ್ಯಾಂಡೇಟ್ರಿ ಆಗಿ ನಾವು ಅಪ್ಲೈ ಮಾಡಬೇಕು. ನೆಕ್ಸ್ಟ್, ಎಂಪ್ಲಾಯಿ ಕೆಟಗರಿಯಲ್ಲಿ ನಾವೇನಾದರೂ ಅಪ್ಲೈ ಮಾಡೋದಾದರೆ 85 ರೂಪಾಯಿ ಪ್ರತಿ ಶೇರ್ಗೆ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಅದು ಎಲ್ಲರಿಗೂ ಸಿಗಲ್ಲ. ಆ ಒಂದು ಕಂಪ್ನಿಯಲ್ಲಿ ಯಾರು ಎಂಪ್ಲಾಯ್ ಆಗಿರ್ತಾರೆ ಅವ್ರಿಗೆ ಮಾತ್ರ 85 ರೂಪಾಯಿ ಪ್ರತಿ ಶೇರ್ಗೆ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಈ ಒಂದು IPOಗೆ ಅಪ್ಲೈ ಮಾಡೋಕ್ಕೆ 14,400 ರೂಪಾಯಿ ಫಂಡ್ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಇಶ್ಯೂ ಸೈಜ್ ಬಂದುಬಿಟ್ಟು 600.29 ಕೋಟಿ ಇಶ್ಯೂ ಸೈಜ್ ಇದೆ. ಅದರಲ್ಲಿ ಫ್ರೆಶ್ ಇಶ್ಯೂ ಮತ್ತು ಆಫರ್ ಫಾರ್ ಸೇಲು ಕೂಡ ಇದೆ. ಫ್ರೆಶ್ ಇಶ್ಯೂ 200 ಕೋಟಿ ಮತ್ತು ಆಫರ್ ಫಾರ್ ಸೇಲ್ 400.29 ಕೋಟಿ. ಆಫರ್ ಫಾರ್ ಸೇಲ್ ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಯಾರು ಇರ್ತಾರೆ ಆ ಇನ್ವೆಸ್ಟರ್ಸು ಈ ಒಂದು IPO ಮುಖಾಂತರ ಅವರ ಶೇರ್ಸ್ನ ಸೇಲ್ ಮಾಡಿ ಈ ಒಂದು ಇನ್ವೆಸ್ಟ್ಮೆಂಟಿಂದ ಅವರು ಎಕ್ಸಿಟ್ ಆಗ್ತಾರೆ. ಫ್ರೆಶ್ ಇಶ್ಯೂಯಿಂದ 200 ಕೋಟಿ ಫಂಡ್ ರೈಸ್ ಆಗಿದ್ದನ್ನು ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಇಂಟರಾಕ್ಟ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಫಿನಾನ್ಷಿಯಲ್ನ ನಾವು ಅಬ್ಸರ್ವ್ ಮಾಡೋದಾದರೆ, ಇಯರ್ ಆನ್ ಇಯರ್ ಅಸೆಟ್ಟು ಕೂಡ 543 ಕೋಟಿಯಿಂದ 755 ಕೋಟಿ ತನಕ ಅಸೆಟ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿ ರೆವೆನ್ಯೂ ಕೂಡ 840 ಕೋಟಿಯಿಂದ 1306 ಕೋಟಿ ತನಕ ರೆವೆನ್ಯೂ ಕೂಡ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಾಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 17.13 ಕೋಟಿಯಿಂದ 86.26 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಅದೇ ರೀತಿ ನಾವು ಇಲ್ಲಿ ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಬಾರೋಯಿಂಗ್ಸ್ ಅಂದರೆ ಸಾಲ. ಈ ಒಂದು ಕಂಪ್ನಿಯಲ್ಲಿ ಸಾಲ ಎಷ್ಟಿದೆ ಅಂದರೆ 2022ರಲ್ಲಿ 3.36 ಕೋಟಿ ಸಾಲ ಇತ್ತು. ಅದೇ ರೀತಿ 2023ರಲ್ಲಿ 11.38 ಕೋಟಿ ಸಾಲ ಇತ್ತು. ಈಗ ಈ ಒಂದು ಇಯರಲ್ಲಿ ನಾವು ನೋಡೋದಾದರೆ 3.36 ಕೋಟಿ ಸಾಲ ಇದೆ. ಅಂದರೆ ಇಲ್ಲಿ ಡೆಪ್ಟ್ ಫ್ರೀ ಆಗ್ತಾ ಇರೋದು ನಾವು ಈ ಒಂದು ಕಂಪ್ನಿಯಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಂಟರಾಕ್ಟ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಕಾಂಪಿಟೇಟರ್ನ ನಾವು ಅಬ್ಸರ್ವ್ ಮಾಡೋದಾದರೆ ಎವರೆಸ್ಟ್ ಇಂಡಸ್ಟ್ರಿ ಮತ್ತು ಪೆನ್ನಾ ಇಂಡಸ್ಟ್ರಿ ಲಿಮಿಟೆಡ್ನ ಇಲ್ಲಿ ನೋಡ್ಬೋದು. ಅವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ನಾವು ಇಲ್ಲಿ ಈ ಒಂದು ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿದ್ದೀವಿ. ರೆವೆನ್ಯೂ ಇಂಟರಾಕ್ಟ್ ಬಿಲ್ಡಿಂಗ್ ಲಿಮಿಟೆಡ್ 1306 ಕೋಟಿ. ಅದೇ ರೀತಿ ಎವರೆಸ್ಟ್ ಇಂಡಸ್ಟ್ರಿದು 1575 ಕೋಟಿ, ಪೆನ್ನಾ ಇಂಡಸ್ಟ್ರಿದು 3130 ಕೋಟಿ. ಇದೇ ರೀತಿಯಾಗಿ ನಾವು PEನ ಅಬ್ಸರ್ವ್ ಮಾಡ್ಬೋದು. ಇಂಟರಾಕ್ಟ್ ಬಿಲ್ಡಿಂಗ್ ಲಿಮಿಟೆಡ್ 15.04 PEಯಲ್ಲಿ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗ್ತಿದ್ದಾರೆ. ಎವರೆಸ್ಟ್ ಇಂಡಸ್ಟ್ರಿ ಕರೆಂಟ್ಲಿ 105.95 PEಯಲ್ಲಿ ಟ್ರೇಡ್ ಆಗ್ತಿದೆ. ಮತ್ತು ಪೆನ್ನಾ ಇಂಡಸ್ಟ್ರಿ ಕೂಡ 25.16 PEಯಲ್ಲಿ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಿದೆ. ಇಂಡಸ್ಟ್ರಿ PE 65.56 ಇದೆ.
ಇಂಟರ್ನಾರ್ಕ್ ಬಿಲ್ಡಿಂಗ್ ಲಿಮಿಟೆಡ್ 15.04 ಪಿ ಯಲ್ಲಿ ಲೀಸ್ಟ್ ಆಗೋದ್ರಿಂದ ಒಂದು ಲೋವರ್ ಪಿ ಯಲ್ಲಿ ಮಾರ್ಕೆಟಲ್ಲಿ ಲೀಸ್ಟ್ ಆಗುತ್ತೆ. ಇಂಟರ್ನಾರ್ಕ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ IPO ರಿಜಿಸ್ಟರ್ ಬಂದ್ಬಿಟ್ಟು ಲಿಂಕ್ಇನ್ ಇಂಡಿಯಾ. ನಾವು ಲಿಂಕ್ಇನ್ ಟೈಮ್ ವೆಬ್ಸೈಟಲ್ಲಿ ನಮ್ಮ ಒಂದು ಅಲಾಟ್ಮೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಇಂಟರ್ನಾರ್ಕ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ IPO ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ನಾವು ಅಬ್ಸರ್ವ್ ಮಾಡೋದಾದರೆ IPO ಪ್ರೈಸ್ 900, ಗ್ರೇ ಮಾರ್ಕೆಟ್ ಪ್ರೀಮಿಯಂ 375, ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ 1275, ಲಿಸ್ಟಿಂಗ್ ಗೇಟ್ ಇನ್ ಪರ್ಸೆಂಟೇಜ್ 41.67% ಅಷ್ಟು ನಾವು ಲಿಸ್ಟಿಂಗ್ನ ಮಾಡ್ಬೋದು. ನಾವು ಪ್ರತಿ ಶೇರಿಗೆ 375 ರೂಪಾಯಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ಹೊಂದ್ಕೊಂಡಿದ್ದೀವಿ. 41% ನಾವು ಲಿಸ್ಟಿಂಗ್ ಗೇನ್ನ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ರೀತಿಯಾದ IPO ರಿವ್ಯೂ ಮತ್ತು ಮಾರ್ಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.